ಸಂಜು ಎಂಬ ಸಿಡಿಲು ಹಾಗೆ ತಿಲಕ್ ಎಂಬ ಗುಡುಗು ಎರಡೂ ಜೊತೆಗೆ ಅಬ್ಬರಿಸಿದ್ರಿಂದಲೇ ಹರಿಣಗಳು ಕಂಗಾಲಾಗಿ ಕಾಲು ಮಡಚಿ ಬಿದ್ದಿವೆ. ಜೋಹಾನ್ಸ್ಬರ್ಗ್ನಲ್ಲಿ ನಡೆದಂತ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ T20 ಮ್ಯಾಚ್ನ ಹೈಲೈಟ್ಸ್ ಅನ್ನ ಹೀಗೆ ಎರಡೇ ಸಾಲುಗಳಲ್ಲಿ ಹೇಳಿ ಮುಗಿಸ್ಬಿಡಬಹುದು. ಆದ್ರೆ ಸಂಜು ಸ್ಯಾಮ್ಸನ್ ಮತ್ತು ತಿಲಕ್ ವರ್ಮಾ ಅಷ್ಟೊತ್ತು ಅಬ್ಬರಿಸಿದ ಅದೇ ಪಿಚ್ನಲ್ಲಿ ದಕ್ಷಿಣ ಆಫ್ರಿಕಾದ ಬ್ಯಾಟ್ಸ್ಮನ್ಗಳು ಮಾತ್ರ ತುಂಬಾನೇ ವೇಗದಲ್ಲಿ ಪೆವಿಲಿಯನ್ ಸೇರಿದ್ರಿಂದ ಅದು ಕೇವಲ ಬ್ಯಾಟಿಂಗ್ ಪಿಚ್ ಆಗಿತ್ತು ಅಂತ ದೂರೋದಕ್ಕೂ ಕೂಡ ಬರೋದಿಲ್ಲ. ಯಾಕಂದ್ರೆ ಭಾರತ ಪರವಾಗಿ ಬ್ಯಾಟ್ ಬೀಸಿದ ಕೇವಲ 3 ಬ್ಯಾಟ್ಸ್ಮನ್ಗಳು ಆಫ್ರಿಕಾ ಬೌಲರ್ಗಳನ್ನ ಚಿಂದಿ ಚಿತ್ರಾನ್ನ ಮಾಡಿದ್ರೆ, ನಮ್ಮ ಬೌಲರ್ಗಳು ಆಫ್ರಿಕಾದ ಬ್ಯಾಟ್ಸ್ಮನ್ಗಳನ್ನ ಬೂಂದಿ ಮೊಸರನ್ನದ ರೀತಿಯಲ್ಲಿ ಮಾಡಿ ಮುಗಿಸಿದ್ದೇ ವಿಶೇಷ. ಈ ಬಾರಿಯ ಟೂರ್ನಮೆಂಟ್ ಭಾರತದ ಯಂಗ್ ಟೀಮ್ನ ಹೊಸ ಅವತಾರವನ್ನ ಹೇಗೆ ತೆರೆದಿಟ್ಟಿದೆ ಅನ್ನೋದನ್ನ ವಿವರಿಸ್ತೇನೆ. ನಾನು ಶಾಂತ. ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನೀಡುವ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೌತ್ ಆಫ್ರಿಕಾ ವಿರುದ್ಧದ T20 ಸರಣಿ ಆರಂಭಕ್ಕೂ ಮುಂಚಿತವಾಗಿ ಟೀಂ ಇಂಡಿಯಾದ ಅಭಿಮಾನಿಗಳು ತೀರಾ ಬೇಸರದಲ್ಲಿದ್ರು. ನಮ್ಮ ಟೀಮ್ ಹೀಗೂ ಸೋಲೋದಕ್ಕೆ ಸಾಧ್ಯನಾ ಅಂತ ನೋವು ಅರಗಿಸಿಕೊಳ್ಳಲಾಗದಂತ ಸ್ಥಿತಿ ಅದು. ಯಾಕಂದ್ರೆ ನ್ಯೂಜಿಲೆಂಡ್ ವಿರುದ್ಧ ಹೋಮ್ ಸೀರೀಸ್ನಲ್ಲಿ 3-0 ಅಂತರದಲ್ಲಿ ಸೋತಿರೋದನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತೂ ಕೂಡ ಕಿವೀಸ್ಗಳ ಎದುರು ಟೆಸ್ಟ್ ಸೀರೀಸ್ ಸವರು ನೆಲದಲ್ಲಿ ಸೋಲದಂತ ಭಾರತ ತಂಡ ಇದೇ ಮೊದಲ ಬಾರಿಗೆ ಸೋತಿದ್ರಿಂದ ಅಭಿಮಾನಿಗಳು ನೋವಲಿದ್ರು. ಆದ್ರೆ ಕ್ರಿಕೆಟ್ ಪ್ರಿಯರ ನೋವಿಗೆ ಸಂತಸದ ಮುಲಾಮು ಹಚ್ಚಿದ್ದು ಸ್ಕೈ ನೇತೃತ್ವದ ಯಂಗ್ ಬಾಯ್ಸ್. ಭಾರತ ತಂಡ ಈಗ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಸಿಗೋಕೆ ಸಾಧ್ಯನೇ ಇಲ್ಲ. ಸೌತ್ ಆಫ್ರಿಕಾದ ಮಾಮೂಲಿ ಟೀಮ್ ಒಂದ್ ಕಡೆ ಇದ್ರೆ, ಟೀಂ ಇಂಡಿಯಾದ ಪ್ರವಾಸ ಹೋಗಿದ್ದು ಹುಡುಗರ ಟೀಮ್. ಆದ್ರೆ ಟೀಂ ಇಂಡಿಯಾದ ನೆಕ್ಸ್ಟ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ಸೂರ್ಯಕುಮಾರ್ ನೇತೃತ್ವದ ತಂಡ ಕ್ರಿಕೆಟ್ ಜಗತ್ತಿಗೆ ಸಾರಿ ಹೇಳಿದೆ. ಸೌತ್ ಆಫ್ರಿಕಾ ವಿರುದ್ಧದ 4 ಮ್ಯಾಚ್ಗಳಲ್ಲಿ ಭಾರತದ 2 ಬ್ಯಾಟ್ಸ್ಮನ್ಗಳು 2 ಶತಕವನ್ನ ಒಂದೇ ಸೀರೀಸ್ನಲ್ಲಿ, ಅದು ಕೂಡ ಸೌತ್ ಆಫ್ರಿಕಾದ ಫಾಸ್ಟ್ ಪಿಚ್ ನಲ್ಲಿ ನಾಯಿಗೆ ಹೊಡೆದು ಬಂದಿದ್ದಾರೆ. ಅಂದ್ರೆ ಅದು ಯಂಗ್ ಬ್ಲಡ್ ಹೇಗೆ ಕ್ರಿಕೆಟ್ ಆಡ್ತಿದೆ ಅನ್ನೋದನ್ನ ಅರ್ಥವಾಗ್ತಾ ಇದೆ. ಸಂಜು ಸ್ಯಾಮ್ಸನ್ ಇಷ್ಟು ವರ್ಷ ಟೀಂ ಇಂಡಿಯಾದಲ್ಲಿ ಒಂದೊಳ್ಳೆ ಓಪನಿಂಗ್ಗೆ ಕಾಯ್ತಾ ಇದ್ರು. ತಂಡಕ್ಕೆ ಸೇರಿದ್ರು ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡೋಕೆ ಸಾಧ್ಯವಾಗದೆ ಒದ್ದಾಡಿದ್ರು. 2015ರಲ್ಲಿ ಜಿಂಬಾಬ್ವೆ ವಿರುದ್ಧ ಹರಾರೆಯಲ್ಲಿ ಅಂತಾರಾಷ್ಟ್ರೀಯ T20ಯ ಚೊಚ್ಚಲ ಮ್ಯಾಚ್ ಆಡಿದಂತ ಸಂಜು ಅಲ್ಲಿ ಕೇವಲ 4 ರನ್ ಗಳಿಸಿ ವಿಫಲರಾಗಿದ್ರು. ಇದರಿಂದ ಮತ್ತೆ ಟೀಮ್ನಲ್ಲಿ ಚಾನ್ಸ್ ಪಡೆಯೋಕೆ 4.5 ವರ್ಷಗಳೇ ಬೇಕಾಯಿತು. ಇದುವರೆಗೆ 37 T20 ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿರುವಂತಹ ಸಂಜು ಸ್ಯಾಮ್ಸನ್ 34 ಇನ್ನಿಂಗ್ಸ್ಗಳ ಮೂಲಕ 3 ಸೆಂಚುರಿ ಬಾರಿಸಿದ್ದಾರೆ. ಆದ್ರೆ ಈ 3 ಶತಕಗಳು ಕೇವಲ ಕಳೆದ 5 ಇನ್ನಿಂಗ್ಸ್ಗಳ ಅಂತರದಲ್ಲಿ ಬಂದಿದೆ ಅನ್ನೋದೇ ವಿಶೇಷ. ಟೀಂ ಇಂಡಿಯಾದ ಮಾಜಿ ಕೋಚ್ ರಾಹುಲ್ ದ್ರಾವಿಡ್ ಗರಡಿಯಲ್ಲಿ ಬೆಳೆದವರು ಸಂಜು ಸ್ಯಾಮ್ಸನ್. ರಾಹುಲ್ ದ್ರಾವಿಡ್ ರಾಜಸ್ಥಾನ ರಾಯಲ್ಸ್ ತಂಡದ ಕ್ಯಾಪ್ಟನ್ ಆಗಿದ್ದಾಗ ಕೇರಳದ ಫಾಸ್ಟ್ ಬೌಲರ್ ಶ್ರೀಶಾಂತ್ ಸಂಜು ಸ್ಯಾಮ್ಸನ್ ಅನ್ನ ದ್ರಾವಿಡ್ಗೆ ಪರಿಚಯ ಮಾಡಿಸಿದ್ರು. ಅದಕ್ಕೂ ಮೊದಲು KKR ತಂಡದಲ್ಲಿ 2 ವರ್ಷ ಬೆಂಚ್ ಕಾಯಿಸಿದ್ದ ಸಂಜು ಸ್ಯಾಮ್ಸನ್ ಪರವಾಗಿ ಶ್ರೀಶಾಂತ್ ಒಂದು ಸಣ್ಣ ಸುಳ್ಳನ್ನ ದ್ರಾವಿಡ್ ಮುಂದೆ ಹೇಳಿದ್ರಂತೆ. ಈ ಹುಡುಗ ಕೇರಳದ ಡೊಮೆಸ್ಟಿಕ್ ಮ್ಯಾಚ್ ಒಂದರಲ್ಲಿ ಒಂದೇ ಓವರ್ನ 6 ಬಾಲ್ಗಳಿಗೆ 6 ಸಿಕ್ಸ್ ಹೊಡೆದಿದ್ದಾನೆ ಅಂತ ಬಿಲ್ಡಪ್ ಕೊಟ್ಟಿದ್ರಂತೆ. ಶ್ರೀಶಾಂತ್ ಮಾತು ಕೇಳಿದಂತ ಮಾರನೇ ದಿನವೇ ಸ್ಯಾಮ್ಸನ್ಗೆ ನೆಟ್ಗೆ ಬರುವಂತೆ ಹೇಳಿ ಆತನ ಬ್ಯಾಟಿಂಗ್ ಶೈಲಿಯನ್ನ ಕಂಡು ಇಷ್ಟಪಟ್ಟಿದ್ರು. ಹೀಗೆ ಒಂದು ಸಣ್ಣ ಸುಳಿನ ಮೂಲಕ ಅವಕಾಶದ ದಾರಿ ತೆರೆಯಿತು ಅಂತ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಸಂಜು ಸ್ಯಾಮ್ಸನ್ ಗುಟ್ಟನ್ನ ಬಿಟ್ಕೊಟ್ಟಿದ್ರು. ಅದೇ ಸಂಜು ಸ್ಯಾಮ್ಸನ್ ಬಗ್ಗೆ ಟೀಂ ಇಂಡಿಯಾದ ಈಗಿನ ಹೆಡ್ ಕೋಚ್ ಆಗಿರುವಂತ ಗೌತಮ್ ಗಂಭೀರ್ ಬಾಂಗ್ಲಾದೇಶದ ಸೀರೀಸ್ ಟೈಮಲ್ಲೇ ಈ ಸಂಜು ಯಾವತ್ತೂ ಟೀಂ ಇಂಡಿಯಾದಲ್ಲಿ ಇರಬೇಕಿತ್ತು, ಆತನಿಗೊಂದು ಒಳ್ಳೆಯ ಬ್ರೇಕ್ ಸಿಕ್ಕರೆ ನಂತರ ಭಾರತೀಯ ತಂಡದ ಆಸ್ತಿ ಆಗ್ಬಲ್ಲ ಅಂತ ಹುರಿದುಂಬಿಸಿದ್ರು. ಗಂಭೀರ್ ತನ್ನ ಮೇಲೆ ಭರವಸೆ ಇಟ್ಟಿದ್ದು. ಬಾಂಗ್ಲಾ ಸೀರೀಸ್ನಿಂದಲೇ ಸಂಜು ಅಬ್ಬರ ಶುರುವಾಗಿ ಸೌತ್ ಆಫ್ರಿಕಾ ವಿರುದ್ಧ ಸಿಡಿಲಿನಂತೆ ಅಪ್ಪಳಿಸಿದ್ದಾರೆ. 5 ಇನ್ನಿಂಗ್ಸ್ಗಳಲ್ಲಿ 3 ಸೆಂಚುರಿ ಮತ್ತು 2 ಸೊನ್ನೆಗಳನ್ನ ಸೂತಿದ ಬ್ಯಾಟ್ಸ್ಮನ್ ಅಂದ್ರೆ ಇದೇ ಸಂಜು ಇರಬೇಕು. ಹೀಗೆ ಸಂಜು ಸ್ಯಾಮ್ಸನ್ ತನ್ನ ಬ್ಯಾಟ್ ಮೂಲಕ ಟೀಂ ಇಂಡಿಯಾದಲ್ಲಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಂಡಂತೆ ಕಾಣ್ತಾ ಇದೆ. ಸಂಜುಗೆ ಸಾಥ್ ನೀಡಿದಂತ ತಿಲಕ್ ವರ್ಮಾ ನಿಜಕ್ಕೂ ಕೂಡ ಸೌತ್ ಆಫ್ರಿಕಾ ತಂಡದ ಎದುರು ಒಳ್ಳೆ IPL ನಲ್ಲಿ ಆಡದಂತೆ ಬ್ಯಾಟ್ ಬೀಸಿದ್ದಾರೆ. ಒಂದಿಷ್ಟು ಅಳಕದೆ ಇನ್ನಿಂಗ್ಸ್ ಕಟ್ಟಿರುವ ತಿಲಕ್ 3ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಇಳಿದು ಮಿಸ್ಟರ್ ಕನ್ಸಿಸ್ಟೆಂಟಿ ಆಗಿ ಕಂಗೊಳಿಸಿದ್ದಾರೆ. ಕ್ಯಾಪ್ಟನ್ ಸೂರ್ಯ ಜೊತೆ ಕೇಳ್ಕೊಂಡು ತಿಲಕ್ ನಂಬರ್ 3ಯಲ್ಲಿ ಬ್ಯಾಟಿಂಗ್ ಇಳಿದಿದ್ರಂತೆ. ಯಂಗ್ ಪ್ಲೇಯರ್ ಬಗ್ಗೆ ವಿಶ್ವಾಸವನ್ನ ಹೊಂದಿದ್ದಂತ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಕೂಡ ಖುಷಿಯಿಂದಲೇ ತಮ್ಮ ಸ್ಥಾನವನ್ನ ಬಿಟ್ಕೊಟ್ಟಿದ್ರು. ತಿಲಕ್ ವರ್ಮಾ ಕೂಡ ಕ್ಯಾಪ್ಟನ್ನ ವಿಶ್ವಾಸ ಸ್ವಲ್ಪವೂ ಕೂಡ ತಪ್ಪಾಗದಂತೆ 2 ಇನ್ನಿಂಗ್ಸ್ಗಳಲ್ಲಿ 2 ಶತಕ ಬಾರಿಸಿ ಸಂಜು ಸ್ಯಾಮ್ಸನ್ ನಂತರ ಈ ಸಾಧನೆ ಮಾಡಿದ ಟೀಂ ಇಂಡಿಯಾದ 2ನೇ ಬ್ಯಾಟ್ಸ್ಮನ್ ಎಂಬ ದಾಖಲೆ ಬರೆದಿದ್ದಾರೆ. ಇಬ್ಬರು ಸೇರಿ ಶುಕ್ರವಾರ ಜೋಹಾನ್ಸ್ಬರ್ಗ್ನ ವಾಂಡರರ್ಸ್ ಸ್ಟೇಡಿಯಂನಲ್ಲಿ ಸೌತ್ ಆಫ್ರಿಕಾ ಬೌಲರ್ಗಳ ಮಾರಣ ಹೋಮವನ್ನೇ ಮಾಡಿ ಮುಗಿಸಿದ್ದಾರೆ. ಇವರ ಜೊತೆಗೆ ಅಭಿಷೇಕ್ ಶರ್ಮಾ ಕೂಡ ಸೌತ್ ಆಫ್ರಿಕಾ ಸೀರೀಸ್ನಲ್ಲಿ ಮಿಂಚು ಹಾರಿಸಿದ್ದು ಭಾರತಕ್ಕೆ ಒಳ್ಳೆಯ ಓಪನಿಂಗ್ ಜೋಡಿಗಳ ಆಪ್ಷನ್ ಹೆಚ್ಚಾಗಿದೆ. ಯಾಕಂದ್ರೆ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಇಂಟರ್ನ್ಯಾಷನಲ್ T20 ಇಂದ ನಿವೃತ್ತಿ ಆದ್ಮೇಲೆ ಹೊಸ ಓಪನಿಂಗ್ ಜೋಡಿ ಯಾರು ಎಂಬ ಕುತೂಹಲ ಇದ್ದೇ ಇದೆ. ಶುಭ್ಮನ್ ಗಿಲ್ ಹಾಗೆ ಯಶಸ್ವಿ ಜೈಸ್ವಾಲ್ ರೈಟ್ ಹ್ಯಾಂಡ್ ಹಾಗೆ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಎದುರು ಈಗ ಸಂಜು ಅಭಿಷೇಕ್ ಜೋಡಿ ಇದೆ.
ಇನ್ನು ಟೀಂ ಇಂಡಿಯಾದ ಫಾಸ್ಟ್ ಬೌಲರ್ಗಳು ಕೂಡ ಸೌತ್ ಆಫ್ರಿಕಾದಲ್ಲಿ ಮಿಂಚು ಹರಿಸಿದ್ದು ಕ್ರಿಕೆಟ್ ಪ್ರೇಮಿಗಳಿಗೆ ರಸದೌತಣ ನೀಡಿದ್ದಾರೆ. ಸೌತ್ ಆಫ್ರಿಕಾ ಸೀರೀಸ್ನಲ್ಲಿ ಟೀಂ ಇಂಡಿಯಾದ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.